जय भीम, सत श्री अकाल। आज जो हम लोग सोशल डेमोक्रेटिक पार्टी ऑफ इंडिया की जानिब से तहसीलदार को ये मनवी देने आए हैं। लगातार हुबली धारवाड़ में एक कुछ हिंदुत्व के नाम को कुछ संगठनें हिंदू मुसलमान क्रिश्चियंसों के बीच में एक क्या है नफरत फैलाने का काम कर रहे हैं। हाल ही में एक नेकार नगर की एक मस्जिद को लेकर इशू बनाकर लगातार सोशल मीडिया में पोस्टर्स डालना और क्या है बैनर्स लगाना, ये लगातार इनका एक एक्टिविटी चलकर है। ये हम लोग आज प्रोटेस्ट इसलिए कर रहे हैं कि हुबली धारवाड़ में 2 साल के पीछे एक इंसान छोटा सा एक पोस्ट डालने के बाद क्या है 150 को 8 लोगों को क्या है हुबली में रहने वालों को आतंकवादी बोलकर घोषित किया गया। आज हम लोग प्रोटेस्ट करने का एक रीजन ये है कि लगातार हिंदू मुसलमानों के बीच में यहाँ पर क्या है प्रोपोगेंडा कर यहाँ पर हिंदू सेना हो, लगातार यहाँ पर मुसलमानों के ऊपर जुल्म सितम करने के नाते पर यहाँ पर एक प्रोपोगेंडा कर रहे हैं। उसके ताल्लुकात से हम लोग तहसीलदार के थ्रू से एक मनवी दे रहे हैं कि आने वाले कल जो उनका एक रैली और प्रोटेस्ट करने का एक बहुत बड़ा प्लान है, तो तहसीलदार एक यहाँ से एक ऑर्डर पास करना है हुबली धारवाड़ पुलिस कमिश्नर को कि कल जो है 144 सेक्शन वहां पर लगाना है, क्योंकि ये किले की वजह से 158 लोगों को क्या है आतंकवादी बोलकर एक घोषित किए थे। तो कल भी ऐसा कुछ इंसिडेंट नहीं होना करके हम लोग प्रिकॉशनरी आज जो है इनको एक मेमोरेंडम देकर कल क्या भी ऐसे हादसा नहीं होना है, क्योंकि कुछ भी हो गया तो मुसलमानों का एरिया है, मुसलमानों को फिर से लेकर डालकर आतंकवादी बोलकर फिर घोषित करने का तुम्हारे पास एक बहुत बड़ा एक प्लान रहता है। तो मैं इसके तहत क्या है आज हमें डिस्ट्रिक्ट की जानिब से एक प्रोटेस्ट केस है, तो उस प्रोटेस्ट को आज हम लोग तहसीलदार को मनवी देने वाले हैं। इंದು सोशल डेमोक्रेटिक पार्टी ऑफ इंडिया धारवाड़ जिल्ला समिति वतीयिंद ಪ್ರತಿಭಟನೆ ಹಮ್ಮಿಕೊಳ್ಳುವ ಉದ್ದೇಶ ಏನು ಹುಬ್ಬಳ್ಳಿ ನಗರ ಶಾಂತಿಯ ನಗರ, ಇಲ್ಲಿ ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ಒಂದು ಬಾಂಧವ್ಯದಿಂದ ಬದುಕುತ್ತಿದ್ದಾರೆ। ಈ ಬಾಂಧವ್ಯವನ್ನು ಹಾಳು ಮಾಡುವ ಒಂದು ಉದ್ದೇಶದಿಂದ ಕೆಲವು ಸಂಘಟನೆಗಳು, ಕೆಲವು ಕೋಮು ವಿಷವನ್ನು ಬಿತ್ತುವ ನಾಯಕರು, ಕೆಲವು ಗುಂಡಾಗಳು ಒಂದು ಪ್ರೊಪಗಂಡಾವನ್ನು ತಗೊಂಡು ಮಸೀದಿ ಮಂದಿರ ಅನ್ನುವಂತ ಒಂದು ಇವ್ರದ್ದು ಪಾಲಿಟಿಕ್ಸ್ ಕಂಟಿನ್ಯೂ ನಡೀತಾ ಇದೆ ಭಾರತದಲ್ಲಿ। ಅದರ ಭಾಗವಾಗಿ ಇಲ್ಲಿ ಹುಬ್ಬಳ್ಳಿಯಲ್ಲಿಯೂ ಕೂಡ ಇಂಥ ಒಂದು ಏನು ಇಲ್ಲಿ ಸಹಬಾಳ್ವೆಯಿಂದ ಒಂದು ಸಹೋದರತೆಯಿಂದ ಏನು ಹಿಂದೂ ಮುಸಲ್ಮಾನರು ಬಾಳ್ತಿದ್ದಾರೆ, ಇಂತಹ ನಗರದಲ್ಲಿ ಒಂದು ಕೋಮವಾದಿ ಬೀಜವನ್ನು ಬಿತ್ತಲಿಕ್ಕೆ ಇದು ಏನು ಬಜರಂಗ ದಳ ಆಗ್ಲಿ ಶ್ರೀರಾಮ ಸೇನೆ ಅಂತ ಸಂಘಟನೆಗಳು ಇಲ್ಲಿ ಹುಬ್ಬಳ್ಳಿಯಲ್ಲಿ ನಿರಂತರವಾಗಿ ಕೆಲಸದಲ್ಲಿ ತೊಡಗಿದ್ದಾರೆ। ಅದರ ಭಾಗವಾಗಿ ಇಂದು ಏನು ನೇಕಾರ ನಗರದಲ್ಲಿ ಒಂದು ಮಸೀದಿ ಇದೆ, ಒಂದು 10-15 ವರ್ಷದಿಂದ ಅಲ್ಲಿ ಪ್ರಾರ್ಥನೆಯು ಕೂಡ ನಡೀತಾ ಇದೆ, ಕೆಲವು ವರ್ಷಗಳಿಂದ ಪ್ರಾರ್ಥನೆ ಕೂಡ ಅಲ್ಲಿ ನಡೀತಾ ಇದೆ। ಈಗ ಇವರು ಅಚಾನಕ್ ಆಗಿ ಬಂದು ಅದರ ವಿರುದ್ಧ ಒಂದು ಪ್ರೊಪಗಂಡಾ ಮಾಡಿ ಅಕ್ರಮವಾಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮುಖಾಂತರವಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ಕೊಡುವ ಮುಖಾಂತರವಾಗಲಿ, ಒಂದು ಪ್ರಚೋದನಕಾರಿ ಭಾಷಣ ಮಾಡುವ ಮುಖಾಂತರವಾಗಲಿ, ಆಮೇಲೆ ಈಗ 2 ತಾರೀಕಿಗೆ ನಾಳೆ ಒಂದು ಪ್ರತಿಭಟನೆಯನ್ನು ಕೂಡ ಇವರು ಹಮ್ಮಿಕೊಂಡಿದ್ದಾರೆ। ಅದರಲ್ಲಿ ಕೋಮು ವಿಷ ಬೀಜವನ್ನು ಬಿತ್ತುವಂತಹ ಕೆಲವು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಲಿಕ್ಕೆ ಇದ್ದಾರೆ ಅಂತೇಳಿ ಒಂದು ಮುನ್ಸೂಚನೆಯೂ ಕೂಡ ನಮ್ಮಲ್ಲಿ ಬಂದಿದೆ। ಇದನ್ನ ತಡೆಯುವ ನಿಟ್ಟಿನಲ್ಲಿ ಇಂದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪ್ರತಿಭಟನೆಯ ಮೂಲಕ ಇಲ್ಲಿಯ ತಹಸೀಲ್ದಾರರಿಗೆ ಒಂದು ಮನವಿ ಕೊಡಲಿಕ್ಕೆ ನಾವು ಬಂದಿರತಕ್ಕಂಥದ್ದು। ಯಾಕಂತಂದ್ರೆ ಇಲ್ಲಿಯ ನಮ್ಮ ಹುಬ್ಬಳ್ಳಿ ನಗರ ಏನಿದೆ ಒಂದು ಶಾಂತಯುತವಾಗಿ ಎಲ್ಲರೂ ಜನರು ಇಲ್ಲಿ ಬದುಕುತ್ತಿದ್ದಾರೆ। ಇಂತಹ ಸಂಘಟನೆಗಳಿಗೆ, ಇಂತಹ ಕೋಮುವಾದಿಗಳಿಗೆ ಯಾವುದೇ ರೀತಿಯ ಇವರಿಗೆ ಇನ್ನು ಪರ್ಮಿಷನ್ ಅನ್ನು ಇಲ್ಲಿಯ ಇಲಾಖೆದವರು ಕೊಡಲಿಕ್ಕೆ ಹೋಗಬಾರದು। ಯಾಕಂತಂದ್ರೆ ಈ ಸಂಘಟನೆಗಳಿಂದ ಏನಾದರೂ ಒಂದು ಇಲ್ಲಿ ಏನಾದರೂ ಕೋಮು ವಿಷ ಬೀಜ ಬಿತ್ತುವ ಮುಖಾಂತರವಾಗಿ ಏನಾದರೂ ಇಲ್ಲಿ ಅಹಿತಕರ ಘಟನೆಗಳು ನಡೆದರೆ ಇದಕ್ಕೆ ಕಾರಣ ಇಲ್ಲಿಯ ಇಲಾಖೆಗಳಾಗುತ್ತವೆ। ಯಾಕಂತಂದ್ರೆ ಇಂತಹ ಇವರು ಎಲ್ಲೇ ರ್ಯಾಲಿಗಳು ಕೂಡ ಮಾಡಿದರೆ ಇವ್ರದ್ದು ಪ್ರಚೋದನಕಾರಿ ಭಾಷಣಗಳೇ ಇರುವುದು। ಇಂತಹ ಸಮಯದಲ್ಲಿ ಏನಾದರೂ ಕೋಮು ಪ್ರಚೋದನೆಯಾಗಿ ಏನಾದರೂ ಅಹಿತಕರ ಘಟನೆ ನಡೆದರೆ ಅದಕ್ಕೆ ನೇರವಾಗಿ ಕಾರಣ ಇಲ್ಲಿಯ ಇಲಾಖೆಗಳಾಗುತ್ತವೆ। ಅದಕ್ಕೋಸ್ಕರ ಇಲ್ಲಿ ನಾವು ಇವತ್ತು ಮನವಿ ಮಾಡುವುದೇನಂತಂದರೆ ಏನು ನಾಳೆ ಇಲ್ಲಿ ಪ್ರತಿಭಟನೆಯನ್ನು ಹುಬ್ಬಳ್ಳಿಯಲ್ಲಿ ಕೆಲವು ಸಂಘಟನೆಗಳು ಹಮ್ಮಿಕೊಂಡಿದ್ದಾವೆ, ಅದಕ್ಕೆ ಇಲ್ಲಿನ ಅಧಿಕಾರಿಗಳು ಇದಕ್ಕೆ ಮನವಿಯನ್ನ ಇವ್ರದ್ದು ಸ್ವೀಕಾರ ಮಾಡಬಾರ್ದು, ಆಮೇಲೆ ಇವರಿಗೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ನಾವು ಇಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಇವತ್ತು ಅದರ ಮುಖಾಂತರ ಒಂದು ತಹಸೀಲ್ದಾರಿಗೆ ಮನವಿ ಕೊಡ್ಬೇಕಂತ ಹೇಳಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ। ಒಂದು ಸಹಬಾಳ್ವೆಯಿಂದ ಶಾಂತಿಯುತವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ।
ಸ್ಪೆಷಲಿ ಆಗಿ ಹುಬ್ಬಳ್ಳಿ ಆದರೆ ಸ್ವಲ್ಪ ಕಿವಿ ಕೋಮುವಾದಿಗಳಾಗಲಿ ಸ್ವಲ್ಪ ಕೋಮುವಾದಿ ಹುಟ್ಟಿಸುವಂಥ ಸಂಘಟನೆಗಳಾಗಲಿ ವಿಷ ಬೀಜ ಬಿತ್ತುವಂಥ ಒಂದು ಕೆಲಸಕ್ಕೆ ಕಂಟಿನ್ಯೂಸ್ ಅವಲ್ಲಿ ಕೈ ಹಾಕ್ತಿದ್ದಾರೆ. ಅದರ ಭಾಗವಾಗಿ ಇಂದು ಒಂದು ಹುಬ್ಬಳ್ಳಿಯ ನೇಕಾರ ನಗರದಲ್ಲಿರುವ ಏನು ಶಿವನಾಗ ಬಡಾವಣೆಯಲ್ಲಿ ಒಂದು ಮಸೀದಿ ಇದೆ. ಅದರ ಒಂದು ಭಾಗವಾಗಿ ಅದು ಒಂದು ಇಶ್ಯೂ ನಡೀತಾ ಇದೆ. ಅದರ ಒಂದು ಕಾನೂನಿದೆ, ಸುವ್ಯವಸ್ಥೆ ಇದೆ ಒಂದು ಸಂವಿಧಾನದಲ್ಲಿ. ಅದರ ಭಾಗವಾಗಿ ಯಾರಿಗಾದರೂ ಹೋರಾಡಲಿಕ್ಕೆ ಒಂದು ಅವಕಾಶವಿದೆ. ಆದರೆ ಇವರು ಮಾಡ್ತಿದ್ದಂಥದ್ದು ಏನಂತಂದರೆ ಫ್ಲೆಕ್ಸ್ಗಳನ್ನು ಹಾಕುವುದು ಏರಿಯಾಗಳಲ್ಲಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅಹಿತಕರ ಘಟನೆಯಾಗುವಂಥ ಒಂದು ಪೋಸ್ಟ್ಗಳನ್ನು ರಿಲೀಸ್ ಮಾಡುವಂಥದ್ದು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆಗಳನ್ನು ಕೊಡುವಂಥದ್ದು ಅಹಿತಕರ ಘಟನೆ ಇಂಥವು. ಆಮೇಲೆ ನಾಳೆ ಒಂದು ಪ್ರತಿಭಟನೆಯನ್ನು ಮುಖ್ಯ ಉದ್ದೇಶ ಹೇಳೋದೇನಂತಂದರೆ, ನಾಳೆ ಒಂದು ಪ್ರತಿಭಟನೆಯನ್ನು ಇವರೇನು ಉದ್ದೇಶಿಸಿ ನಡೆಸಲಿಕ್ಕಿದ್ದಾರೆ. ಅದನ್ನು ನೀವು ಏನಂತಂದರೆ ಇದಕ್ಕೆ ಪ್ರತಿಭಟನೆಗೆ ಅವಕಾಶ ನೀಡಬಾರ್ದು ಅಂತೇಳಿ ಒಂದು ಇದನ್ನು ಏನು ಆದೇಶವನ್ನು ಹೊರಡಿಸಬೇಕು ಮೇಡಮ್. ಯಾಕಂತಂದರೆ ನಾಳೆ ಏನಾದರೂ ಪ್ರತಿಭಟನೆಯಲ್ಲಿ ಕೋಮು ಭಾಷಣ ಮಾಡುವುದಾಗಿ, ಯಾಕಂತಂದರೆ ಇದರಲ್ಲಿ ಕೋಮು ವಿಷ ಬೀಜ ಬಿತ್ತುವಂಥ, ಕೋಮು ಮಾತನಾಡೋಂಥ ಸ್ವಲ್ಪ ನಾಯಕರುಗಳು ಇದರಲ್ಲಿ ಭಾಗಿಯಾಗುವಂಥ ಒಂದು ಮುನ್ಸೂಚನೆ ಕೂಡ ಬರ್ತಾ ಇದೆ. ಅದರ ಭಾಗವಾಗಿ ಇಂತಹ ಪ್ರತಿಭಟನೆಗಳಿಗೆ ನೀವು ಅವಕಾಶವನ್ನು ನೀಡಬಾರ್ದಂತೇಳಿ ಒಂದು ಆದೇಶವನ್ನು ಪೊಲೀಸ್ ಇಲಾಖೆಗೆ ಹೊರಡಿಸಬೇಕು. ಯಾಕಂತಂದರೆ ನಾಳೆ ಇದರ ಭಾಗವಾಗಿ ಏನಾದರೂ ಅಹಿತಕರ ಘಟನೆ ನಡೆದರೆ ಇದಕ್ಕೆ ಇಲಾಖೆಯ ಮುಖ್ಯ ಕಾರಣ. ಯಾಕಂತಂದರೆ ಗೊತ್ತಿದೆ, ಹುಬ್ಬಳ್ಳಿ ಧಾರವಾಡ ಏನಂದರೆ ಒಂದು ಸೆನ್ಸಿಟಿವ್ ಏರಿಯಾ. ಇಂತಹ ಭಾಗದಲ್ಲಿ ಇಂತಹ ಪ್ರತಿಭಟನೆಗಳಿಗೆ ಅವಕಾಶ ಕೊಡಬಾರ್ದಂತೇಳಿ ನಮ್ಮದು ಒಂದು ಇವತ್ತು ಮನವಿಯನ್ನು ನೀಡ್ತಾ ಇದ್ದೇನೆ. ಸರ್ಕಾರ ಮಾಡಬೇಕು. ಆಮೇಲೆ 44 ಸೆಕ್ಷನನ್ನು ಜಾರಿ ಮಾಡಿದರೂ ಒಂದು ಒಳ್ಳೆಯ ವಿಚಾರ. नहीं छोड़ेंगे, हमारा नहीं छोड़ेंगे। नहीं सहेंगे, गुंडागर्दी नहीं सहेंगे, नहीं सहेंगे, नहीं सहेंगे, गुंडागर्दी नहीं सहेंगे, नहीं सहेंगे, नहीं सहेंगे, गुंडागर्दी नहीं सहेंगे। अगर आप हॉस्पिटैलिटी इंडस्ट्री में अपना करियर बनाना चाहते हो तो आपके लिए लाया है मास्टर शेफ इंस्टीट्यूट एक सुनहरी मौका। यहाँ पर आपके लिए 1 साल का प्रोफेशनल प्रोग्राम डिप्लोमा कोर्स रहेगा। कैंपस में 6 माह की एक्सपर्ट ट्रेनिंग के साथ 6 माह की इंटर्नशिप, वो भी 5 स्टार होटल्स में। इतना ही नहीं, साथ में 100% जॉब असिस्टेंट भी। तो जल्दी कीजिए, डिप्लोमा इन होटल मैनेजमेंट में एडमिशन जारी है। राबिता करें 9741560586 और 9535722728। मास्टर शेफ इंस्टीट्यूट ऑफ होटल मैनेजमेंट एंड केटरिंग टेक्नोलॉजी हुबली। अल्ताज पार्टी हॉल, केशापुर सर्कल, हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।